was manufactured in America. Hudson Commodore 6 ಮಹಾರಾಜರು ಮೈಸೂರು ಮಹಾರಾಜರು ಯೂಸ್ ಮಾಡಿದಂಥ ಒಂದು ಕಾರ್ ಇದೆ. ಸೊ ಇದು ಬಂದು ಟ್ಯಾಂಗ್ಲರ್ DE36. ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಇವತ್ತು ನಾವು ಪಯಣ ಮ್ಯೂಸಿಯಂ ಇದೆ, ಸೊ ಅಲ್ಲಿಗೆ ಹೋಗೋಣ. ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಮುಂಚೆನೂ ಹೋಗಿದೆ, ಬಟ್ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ವಿ ನೀಡ್ ಟು ಎಕ್ಸ್ಪ್ಲೋರ್ ಕಾರ್ಸ್ ಅಂಡ್ ಐ ನೀಡ್ ಟು ಶೋ ಯು ಪೀಪಲ್. ಸೊ ನಿಮ್ಗೆ ತೋರ್ಸಕ್ಕೋಸ್ಕರ ಈಗ ನಾನು ಮತ್ತೆ ಪಯಣ ಮ್ಯೂಸಿಯಂ ಹೋಗ್ತಿದ್ದೀನಿ. ನಮ್ಮ ತೇಜಸ್ ಅವರು, ವಿಪುಲ್ ಅವರು ಬಿಸಿ ಇರೋದ್ರಿಂದ ಅವ್ರು ಯಾರು ಬಂದಿಲ್ಲ, ಒಬ್ನೇ ಹೋಗ್ತಿದ್ದೀನಿ. ಸೊ ಇವತ್ತು ಡೇಟ್ ಬಂದಿ ಯು ಕ್ಯಾನ್ ಸಿ 17th February ಟ್ಯೂಸ್ಡೇ. ಸೊ ಟೈಮ್ ಅಪ್ರಾಕ್ಸಿಮೇಟ್ಲಿ ಒಂದು 12:20 ಆಗ್ತಿದೆ. ಈಗ ನಾನು ಡೈರೆಕ್ಟ್ ನಿಮ್ಗೆ ಮ್ಯೂಸಿಯಂ ಒಳಗೆ ಸಿಗ್ತೀನಿ. ಫಸ್ಟ್ ಎಂಟ್ರಿ ಆಗ್ತಿದಂಗೆ ಇದೊಂದು ಟಿಕೆಟ್ ತಗೋಬೇಕು, 75 rupees. ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಂದು ಕಾರ್ ಇಟ್ಟಿದ್ದಾರೆ, ವೀರೇಂದ್ರ ಹೆಗ್ಡೆ ಅವ್ರದ್ದು. ಸೊ ಇದು ಬಂದು ಸ್ಟ್ಯಾಂಡರ್ಡ್ SC ಅಂತ 4 cylinder ಇಂಜಿನ್ ಬರೋದು. ಸೊ ಎಂಟ್ರೆನ್ಸ್ ಅಲ್ಲಿ ರೈಟ್ ಸೈಡ್ ಬಂದ್ರೆ ಇಲ್ಲೊಂದಷ್ಟು ಗಾಡಿಗಳ ಕಾಂಪೋನೆಂಟ್ಸ್ ಗಳು ಇಟ್ಟಿದ್ದಾರೆ. ಇದು ಬಂದು SU ಕಾರ್ಬೊರೇಟರ್ ಅಂತ, ಡೈನಮೋ ಇಟ್ಟಿದ್ದಾರೆ, ಟರ್ಬೋ ಚಾರ್ಜರ್ ಇಟ್ಟಿದ್ದಾರೆ, ಮೆಕ್ಯಾನಿಕಲ್ ಫ್ಯೂಯಲ್ ಪಂಪ್. ಸೊ ಇವೆಲ್ಲ ಹಳೆಯದು. ಅಂಡ್ ಇದು ಒಂದು ಸ್ಟೇರಿಂಗ್ ಗೇರ್ ಬಾಕ್ಸ್. ಸೊ ಇಲ್ಲಿ ಒಂದು ಚಾಸಿ ಇಟ್ಟಿದ್ದಾರೆ. ಸೊ ಇದು ಲ್ಯಾಡರ್ ಆನ್ ಫ್ರೇಮ್ ಚಾಸಿ. ಫಾರ್ಚುನರ್, ಹೈಲೆಕ್ಸ್, ಜಿಪ್ಸಿ, ಹೈ ಕ್ರಾಸ್, ಏನೇನ್ SUVs ನೋಡ್ತೀರಾ ಲ್ಯಾಡರ್ ಆನ್ ಫ್ರೇಮ್ ಇದ್ರ ಮೇಲೆ ಕಾರ್ ಪ್ಲೇಸ್ ಆಗಿರೋದು. ದೋಸ್ ಆರ್ ಕಾಲ್ಡ್ ರಿಯಲ್ SUVs. ಕ್ರೆಟಾ, ಕುಶಾಕ್, ಸೆಲ್ಟಾಸ್, ಇವೆಲ್ಲ ದೋಸ್ ಆರ್ ನಾಟ್ ರಿಯಲ್ SUVs. ಸೊ ಇದು ಲ್ಯಾಡರ್ ಆನ್ ಫ್ರೇಮ್ ಇದೆ, ಅದರ ಫ್ರೇಮ್ ಇದ್ರ ಮೇಲೆ ಒಂದು ಬಾಡಿ ಕೂರುತ್ತೆ. ದೋಸ್ ಆರ್ ಕಾಲ್ಡ್ ರಿಯಲ್ SUVs. ಸೊ ಇಲ್ಲಿ ನೋಡ್ತಿರ್ಬೋದು ಆಸ್ಟಿನ್ ಬ್ರ್ಯಾಂಡ್ ಇದು. ಹಂಗೆ ಬರ್ತಾ ಇದ್ರೆ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಇಟ್ಟಿದ್ದಾರೆ, 4 stroke ಇಂಜಿನ್ ಇಲ್ಲಿ ಇಟ್ಟಿದ್ದಾರೆ, 2 stroke ಇಂಜಿನ್ ಇಟ್ಟಿದ್ದಾರೆ. ಆಮೇಲೆ ಸೊಲೆಕ್ಸ್ ಕಾರ್ಬೊರೇಟರ್ ಅಂತ ಇಟ್ಟಿದ್ದಾರೆ. ಇನ್ನು ಸೊಲೆಕ್ಸ್ ಕಾರ್ಬೊರೇಟರ್ ಇದೆ. ಅಂಡ್ ಇಲ್ಲಿ ಬಂದ್ರೆ ನಿಮ್ಗೆ SU ಕಾರ್ಬೊರೇಟರ್ ಅಂತ ಇದೆ ಅಲ್ವಾ. ಸೊ ಎರಡು ಕಾರ್ಬೊರೇಟರ್ಗೂ ಡಿಫ್ರೆನ್ಸ್ ಏನು ಅಂತ ಹೇಳೋದಾದ್ರೆ, ಈ ಸೊಲೆಕ್ಸ್ ಕಾರ್ಬೊರೇಟರ್ ಬಂದು ಫಿಕ್ಸ್ಡ್ ಚೋಕ್ ಅಂದ್ರೆ ಒಂದು ಫಿಕ್ಸ್ಡ್ ರೇಷಿಯೋಲಿ ಏರ್ ಮತ್ತೆ ಫ್ಯೂಯಲ್ ನ ಮಿಕ್ಸ್ಚರ್ ಮಾಡುತ್ತೆ. ಬಟ್ ಅದೇ ಈ ಒಂದು SU ಕಾರ್ಬೊರೇಟರ್ ಅಲ್ಲಾದ್ರೆ ಸ್ಕಿನ್ನರ್ಸ್ ಯೂನಿಯನ್ ಕಾರ್ಬೊರೇಟರ್ ಅಂತ ಇದ್ರ ಹೆಸರು. SU ಫುಲ್ ಅಂದ್ರೆ ಸ್ಕಿನ್ನರ್ಸ್ ಯೂನಿಯನ್ ಕಾರ್ಬೊರೇಟರ್ ಅಂತ. ಇದರಲ್ಲಿ ನೀಡಲ್ಸ್ ಅಂತ ಇರುತ್ತೆ, ಅದರಲ್ಲಿ ಒಂದು ಪ್ರಾಪರ್ ರೇಷಿಯೋಲಿ ಏರ್ ಮತ್ತೆ ಫ್ಯೂಯಲ್ ಮಿಕ್ಸ್ಚರ್ ಆಗುತ್ತೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಚೋಕ್ಗಳು ಯೂಸ್ ಮಾಡುತ್ತೆ. ಇದು ಬಂದು ನನಗೆ ಗೊತ್ತಿರೋ ಅಂತ ಒಂದು ಡೀಟೇಲ್, ಅಂದ್ರೆ ನನಗೆ ಗೊತ್ತಿರೋ ಅಂತ ಒಂದು 2 ಡಿಫ್ರೆನ್ಸ್ SU ಕಾರ್ಬೊರೇಟರ್ಗೆ ಮತ್ತೆ ಸೊಲೆಕ್ಸ್ ಕಾರ್ಬೊರೇಟರ್ಗೆ. ತಪ್ಪಿಗೆ ಏನಾರು ಇದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಲೆಫ್ಟ್ ಸೈಡಿಗೆ ಬಂದರೆ ಏನ್ಷಿಯಂಟ್ ಟೈಮ್ಸ್ಗಳದ್ದು ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಫಸ್ಟ್ ಮರದಿಂದ ಇಟ್ಟಿದ್ದಾರೆ. ಸೊ ಫ್ರಮ್ 10,000 BC ಆ ಕಾಲದಲ್ಲಿ ಶುರುವಾಗಿದ್ದು. ಹೆವಿ ವೆಯ್ಟ್ಸ್ಗಳು, ಗೂಡ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಈ ಥರ ಒಂದು ಲಾಕ್ಸ್ಗಳು ಸ್ಟಾರ್ಟ್ ಆಯಿತು. ಇಲ್ಲಿಂದ ಇಲ್ಲಿವರೆಗೆ ಆಗಿದೆ. ಎವಲ್ಯೂಷನ್ ಆಫ್ ವೀಲ್ಸ್ ಹಂಗೆ ಸ್ಟಾರ್ಟ್ ಆಗಿ ಫೈನಲಿ ಆ ಒಂದು ರಬ್ಬರ್ ಏನು ಯೂಸ್ ಇದೆಯಲ್ಲ ಅದನ್ನು ಮಾಡ್ಕೊಂಡ್ರು. ಬಟ್ ಅದಕ್ಕಿಂತ ಮುಂಚೆ ಈ ಎತ್ತಿನ ಗಾಡಿಗಳಲ್ಲಿ ಓಡಾಡ್ಕೊಂಡು ಆರಾಮಾಗಿದ್ರು. ಸೊ ಇಟ್ ಸ್ಟಾರ್ಟೆಡ್ ಆಲ್ ಫ್ರಮ್ ಹಿಯರ್. ದಿಸ್ ಒನ್ ಬಿಲಿಯನ್ಸ್ ಕೊಟ್ಟರು ಇದನ್ನು ಕೊಂಡ್ಕೊಳ್ಳೋಕೆ ಆಗಲ್ಲ, ನೆವರ್. ಸೊ ಯು ಕ್ಯಾನ್ ಸಿ ಫ್ಲೈಯಿಂಗ್ ಸ್ಪರ್. ಯಾವ ಬ್ರ್ಯಾಂಡ್ ಅಂತ ಗೊತ್ತಾಯ್ತಾ? ಹಿಂದೆನೇ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ರೋಲ್ಸ್ ರಾಯ್ಸ್. ಸೊ ಇದು ಬಂದು ರೋಲ್ಸ್ ರಾಯ್ಸ್ 1924 ಬಂದಿದ್ದು. 6 cylinder ಇನ್ಲೈನ್ 3150cc ಇಂಜಿನ್, 4 speed ಮ್ಯಾನ್ಯುಯಲ್, 50 horse power ಅಂಡ್ 119 Nm ಆಫ್ ಟಾರ್ಕ್ ಈ ಒಂದು ಗಾಡೀಲಿ ಇದೆ. ಸೊ ಟಾಪ್ ಸ್ಪೀಡ್ ಬಂದು ಅರೌಂಡ್ 105. ಡ್ಯುಯಲ್ ಸೀಟ್ಸ್, ಒಂದು ಫ್ರಂಟಲ್ಲಿ ಒಂದು ಸೀಟ್ಸ್ ಇದೆ, ರಿಯರಲ್ಲಿ ಒಂದು ಸೀಟ್ ಇದೆ. ಐ ಥಿಂಕ್ ದಿಸ್ ಇಸ್ ಕನ್ವರ್ಟಬಲ್, ಐ ಹೋಪ್ ಸೊ. ಇದು ಓಪನ್ ಆಗುತ್ತೆ ಅನ್ಕೊಂಡಿದ್ದೀನಿ ರೂಫು. ಹಂಗೆ ಇಲ್ಲಿ ಬರೋದಾದ್ರೆ ಇಲ್ಲಿ ಫಿಯಾಟ್ ಅವ್ರದ್ದು ಒಂದು ಕಾರ್ ಇದೆ, 1925 ಮಾಡೆಲ್. ಸೊ ಆಗಿನ ಕಾರ್ಗಳು ಯಾಕೆ ಇಷ್ಟು ಉದ್ದ ಇರ್ತಿತ್ತು, ಯಾಕೆ ಇಷ್ಟೊಂದು ವೀಲ್ ಬೇಸ್ ಇರ್ತಿತ್ತು ಅಂತ ಡೆಫಿನೆಟ್ಲಿ ಐ ಡೋಂಟ್ ನೋ, ಬಟ್ ಕ್ರೇಜಿ ಎಷ್ಟು ಉದ್ದ ಇದೆ ಈ ಕಾರ್ ನೋಡಿ. ಸೊ ಇದು ಬಂದು ಫಿಯಾಟ್. ಸೊ ಇದು ಫಿಯಾಟ್ 501. ಈಗಿನ ಕಾರ್ಸ್ಗಳೆಲ್ಲ ಸ್ವಲ್ಪ ಚಿಂಟು ಮಿಂಟು ಆಗಿರುತ್ತೆ. ಲುಕ್ ಅಟ್ ದೀಸ್ ಕಾರ್ಸ್ ಹೇಗಿರ್ತಿತ್ತು ಆಗ. ಇದು ಬರ್ತಿದೆ ಅಂದರೆ ಒಂದು ಫೀಲ್ ಇರೋದು ಕಾರ್ಗಳು. ಆ್ಯಂಡ್ ಇದರಲ್ಲಿ ಯಾವುದೇ ಆದಂಥ ಒಂದು ಕೀ ಸ್ಟಾರ್ಟ್ ಆಗಲು ಯಾವುದೇ ಥರ ಇಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯೂಸಿಂಗ್ ಯುವರ್ ಓನ್ ಹ್ಯಾಂಡ್ ಸ್ಟ್ರೆಂತ್ ನೀವು ಈ ಕಾರ್ನ ಸ್ಟಾರ್ಟ್ ಮಾಡಬೇಕಿತ್ತು. ಇಲ್ಲಿ ಹಾಕಿ ಹ್ಯಾಂಡಲ್ನ ತಿರುಗಿಸಿ ಕಾರ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಅವಾಗಿನ ಒಂದು ಶಕ್ತಿನೇ ಬೇರೆ.
ಸೊ ಇಲ್ಲಿ ಸ್ಟಡ್ ಬೇಕರ್ ಪ್ರೆಸಿಡೆಂಟ್ 8 ಅಂತ ಇದೆ, 1929 ಮಾಡೆಲ್. ಇದರಲ್ಲಿ 8 ಸಿಲಿಂಡರ್ ಇನ್ಲೈನ್ ಇಂಜಿನ್ ಸಿಗುತ್ತೆ, 5522 cc. ಸೊ ಯು ಕ್ಯಾನ್ ಸಿ ಓವರ್ ದೇರ್. 3 ಸ್ಪೀಡ್ ಮ್ಯಾನ್ಯುಯಲ್ ಇದರಲ್ಲಿ ಸಿಗುತ್ತೆ, 100 bhp, 353 Nm ಆಫ್ ಟಾರ್ಕ್. ಕ್ರೇಜಿ. ಆಗಿನ ಕಾಲದಲ್ಲಿ 100 ಹಾರ್ಸ್ ಪವರ್ ಅಂಡ್ 353 Nm ಆಫ್ ಟಾರ್ಕ್ ಅಂದ್ರೆ ನಾಟ್ ಎಟ್ ಆಲ್ ಅ ಜೋಕ್. ಅಂಡ್ 130 ಟಾಪ್ ಸ್ಪೀಡ್ ಆಗಿನ ಕಾಲದಲ್ಲಿ. ಈ ಕಾರು 130 ಟಾಪ್ ಸ್ಪೀಡ್ ಅಂದ್ರೆ ಸೂಪರ್ ಅಮೇಝಿಂಗ್. ಆಗಿನ ಕಾಲದಲ್ಲಿ ಅಷ್ಟು ಹೋಗ್ತಿದೆ ಅಂದ್ರೆ ಟಾಪ್ ಸ್ಪೀಡ್ ನೋಡಿ, 130. ಅಂಡ್ ಇದು ಬಂದು ಮಹಾತ್ಮ ಗಾಂಧಿ ಅವರು ಯೂಸ್ ಮಾಡ್ತಿದ್ದಂಥ ಕಾರು. ಸೊ ಇಲ್ಲ ಹಾಕಿದ್ದಾರೆ, ಆನ್ ಹಿಸ್ ವಿಸಿಟ್ ಟು ಪಾಂಡಿಚೇರಿ ಇರ್ಬೋದು. ಒಂದು ಸ್ಪೇರ್ ಟೈರ್ ಇದೆ. ಈಗಿನ ಕಾಲದಲ್ಲಿ ಬರೋ ಕಾರ್ಸ್ಗಳಲ್ಲಿ ದೇ ಹ್ಯಾವ್ ರಿಮೂವ್ ದ ಸ್ಪೇರ್ ಟೈರ್ಸ್ ಅಂಡ್ ಗಿವನ್ ಪಂಚರ್ ಕಿಟ್. ಟೇಕ್ ದಟ್ ಟಾಟಾ, ದೇ ಹ್ಯಾವ್ ರಿಮೂವ್ಡ್ ಇಟ್. ಬಟ್ ಆಗಿನ ಕಾಲದಲ್ಲಿ ಒಂದು ಸ್ಪೇರ್ ಟೈರ್ ಅಲ್ಲ, ಎರಡೆರಡು ಸ್ಪೇರ್ ಟೈರ್ ಕೊಡ್ತಾ ಇದ್ರು. ಫ್ರೀಕಿಂಗ್ ಟಾಟಾ, ವೈ ಹ್ಯಾವ್ ಯು ರಿಮೂವ್ ಸ್ಪೇರ್ ಟೈರ್ಸ್? ಏನಾದ್ರು ನಿಮ್ಗೆ ಸ್ಪೇಸ್ ಬೆನಿಫಿಟ್ ಸಿಗ್ತಿತ್ತಾ? ಡೆಫಿನೆಟ್ಲಿ ಇಟ್ಸ್ ಅ ಕಾಸ್ಟ್ ಕಟಿಂಗ್. ಸೊ ನೋಡಿ, ಆಗಿನ ಕಾಲದಲ್ಲಿ ಎರಡೆರಡು ಸ್ಪೇರ್ ಟೈರ್ ಕೊಡ್ತಾ ಇದ್ರು. ಸೊ ಓಪೆಲ್ ಕ್ಯಾಡೆಟ್ ಅನ್ನೋ ಒಂದು ಕಾರ್ ಇದೆ, ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. ಟೇಕ್ ಆ ಸ್ಕೋಡಾ ಓವರ್ ದೇರ್. ಸೊ ನಮ್ಮ ಹತ್ರ ಒಂದು ಜರ್ಮನಿ ಕಾರ್ ಇದೆ ಅಂಡ್ ಇದು ಕೂಡ ಮ್ಯಾನುಫ್ಯಾಕ್ಚರ್ ಆಗಿರೋದು ಜರ್ಮನಿಲೇ. ಸೊ ಇದರಲ್ಲಿ ಬಂದು ನಿಮಗೆ ಓಪೆಲ್ 1.1 4 ಸಿಲಿಂಡರ್ ಇನ್ಲೈನ್ ಇಂಜಿನ್ ಬರುತ್ತೆ, 1074 cc, 3 ಸ್ಪೀಡ್ ಮ್ಯಾನ್ಯುಯಲ್, 23 ಹಾರ್ಸ್ ಪವರ್, 60 Nm ಆಫ್ ಟಾರ್ಕ್. ಹತ್ರ ಒಂದು 98 ಟಾಪ್ ಸ್ಪೀಡ್ ಬರುತ್ತೆ. ಹಿಂಗೆ ಬರ್ತಾ ಇದ್ರೆ ಫೋರ್ಡ್ ಪರ್ಫೆಕ್ಟ್ E93A ಮ್ಯಾನುಫ್ಯಾಕ್ಚರ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್. ಸೊ 4 ಸಿಲಿಂಡರ್ ಸೈಡ್ ವಾಲ್ವ್ 1172 cc ಇಂಜಿನ್ ಇದರಲ್ಲಿರುತ್ತೆ. ಸೊ 3 ಸ್ಪೀಡ್ ಮ್ಯಾನ್ಯುಯಲ್, 30 ಹಾರ್ಸ್ ಪವರ್ ಅಂಡ್ 63 Nm ಆಫ್ ಟಾರ್ಕ್, 100 ಟಾಪ್ ಸ್ಪೀಡ್. ಆ್ಯಂಡ್ ಇದರಲ್ಲಿ ಬಂದು ಮಾರಿಸ್. ಸೊ ಮಾರಿಸ್ 8 ಸೀರೀಸ್ SE. ಸೊ ಮಾರಿಸ್ USHM 4 ಸಿಲಿಂಡರ್ ಇನ್ಲೈನ್ ಸೈಡ್ ವಾಲ್ವ್ ಇಂಜಿನ್. ಇದರಲ್ಲಿ ನಿಮಗೆ 29.6 ಹಾರ್ಸ್ ಪವರ್ ಆ್ಯಂಡ್ 50 Nm ಆಫ್ ಟಾರ್ಕ್ ಸಿಗುತ್ತೆ, ಟಾಪ್ ಸ್ಪೀಡ್ 100. ಓಕೆ, ಇದೆಲ್ಲ ಓಕೆ. ಸ್ಮಾಲ್ ಕ್ಯೂಟ್. ವಾಟ್ ಈಸ್ ದಿಸ್ ಕಾರ್? ವಾಹ್, ಒಂದು ಸತಿ ಇದರಲ್ಲಿ ಎಂತ ನೀವು ನೋಡಿದ್ರೆ ವಾಟ್ ಈಸ್ ದಿಸ್ ಕಾರ್? ಯಾರು ತಗೋತಿದ್ರು ಆಗಿನ ಕಾಲದಲ್ಲಿ? ಹೆಂಗ್ ಸಾಧ್ಯ ಇದೆಲ್ಲ? ಹೌ ದೇ ವೇರ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ದಿಸ್ ವಾಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಅಮೇರಿಕಾ. ಹುಡ್ಸನ್ ಕಾಮ್ಡೋರ್ 6. If I am wrong in any one of the pronouncing of the cars, comment ಮಾಡಿ. I am trying my level best to pronounce it properly. ಸ್ವಲ್ಪ ಕಷ್ಟ ಇದೆ. The names are very complicated. Just like Gen Z names, they are very complicated. ಆಗಿನ ಕಾಲದಲ್ಲೂ ದೇ ವೇರ್ ಫಾಲೋಯಿಂಗ್ ದ Gen Z ರೂಲ್. ಈಗಿನ ಅವಾಗ ನಮ್ಮ ನೇಮ್ಗಳೆಲ್ಲ ಎಷ್ಟು ಈಸಿಯಾಗಿ ಇಡ್ತಿದ್ರು. ಈಗಿನ Gen Z ಕಿಡ್ಸ್ಗಳಿಗೆ ನೇಮ್ ಹೆಂಗೆ ಇಟ್ಟಿರ್ತಾರೋ ಹಂಗೆ ಇಟ್ಬಿಟ್ಟಿದ್ದಾರೆ. ಸೊ ಐ ಆಮ್ ಲಿಟಲ್ ಬಿಟ್ ರಾಂಗ್ ವೈಲ್ ಪ್ರೊನೌನ್ಸಿಂಗ್ ಇಟ್. ಸೊ ಬೇರ್ ದ್ಯಾಟ್. ಕಮೆಂಟ್ ಮಾಡಿ ಇಫ್ ಐ ಆಮ್ ರಾಂಗ್ ವೈಲ್ ಪ್ರೊನೌನ್ಸಿಂಗ್ ಎನಿ ಕಾರ್. ಇಟ್ಸ್ ಓಕೆ, ಐ ವಿಲ್ ಟೇಕ್ ದಟ್. ಸೊ ಇದರಲ್ಲಿ ನಿಮಗೆ 6 ಸಿಲಿಂಡರ್ ಇಂಜಿನ್ ಬರುತ್ತೆ, 3475 cc, 3 ಸ್ಪೀಡ್ ಮ್ಯಾನ್ಯುಯಲ್, 103 ಹಾರ್ಸ್ ಪವರ್ ಆ್ಯಂಡ್ 228 Nm ಆಫ್ ಟಾರ್ಕ್, 130 ಇದರ ಒಂದು ಟಾಪ್ ಸ್ಪೀಡ್. ವೆರಿ ಹ್ಯೂಜ್ ಆಗಿದೆ. ಹಿಂಗೆ ಒಂದು ಬರೋದಾದ್ರೆ ದಿಸ್ ಈಸ್ ಆಲ್ಸೋ ವೆರಿ ಹ್ಯೂಜ್. ಆಗಿನ ಕಾರ್ಗಳೆಲ್ಲ ಯಾಕೆ ಇಷ್ಟು ಹ್ಯೂಜ್ ಆಗಿದೆ ಅಂತ ಐ ಡೋಂಟ್ ನೋ. ಯಾರಿಗಾರೋ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏರೋಡೈನಾಮಿಕಲಿ ಐ ಡೋಂಟ್ ಥಿಂಕ್ ಸೊ ದಿಸ್ ಕಾರ್ ಆರ್ ವೆರಿ ಕೇಪಬಲ್. ಸೊ ಏರೋಡೈನಾಮಿಕ್ಸ್ ಅನ್ನೋದೊಂದು ಆಗ ಅಷ್ಟು ಪ್ರಿಫರೆನ್ಸ್ ಕೊಡ್ತಿರ್ಲಿಲ್ಲ ಅನ್ಸುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಹ್ಯೂಜ್ ಕಾರ್, ಸಖತ್ತಾಗಿದೆ. ಸೊ ಇದು ಬಂದು ಫ್ರೇಜರ್ F47 C5 ಮನ್ಹತ್ತನ್. ಓ ಮೈ ಗಾಡ್, ಸಚ್ ಅ ಹ್ಯೂಜ್ ನೇಮ್. ಇದು ಕರೆಯೋಕ್ಕೆ ಕಾರ್ ಹೆಸರು ಯಾರಿಗಾರು ಹೇಳಬೇಕು ಅಂದರೆ ಫ್ರೇಜರ್ 447 C5 ಮನ್ಹತ್ತನ್ ಅನ್ನೋದಕ್ಕಿಂತ ಸ್ಕೋಡಾ ರ್ಯಾಪಿಡ್, ಸ್ಕೋಡಾ ಕುಶಾಕ್, ವೋಕ್ಸ್ವ್ಯಾಗನ್ ಪೋಲೋ ಇಷ್ಟು ಚಿಕ್ಕದಾಗಿ ಇರ್ತಿದ್ರು. ಯಾಕೆ ಇಷ್ಟು ದೊಡ್ಡದಿಟ್ಟಿದ್ದಾರೆ? ಐ ಡೋಂಟ್ ಕೇರ್. ಓಕೆ, ಸೊ 1949 ಮಾಡೆಲ್. ಸೊ ಇದರಲ್ಲಿ ಬಂದು ನಿಮಗೆ ಸಿಲಿಂಡರ್ ಇಂಜಿನ್ ಬರ್ತಾ ಇತ್ತು, 3 ಸ್ಪೀಡ್ ಮ್ಯಾನ್ಯುಯಲ್, 100 ಹಾರ್ಸ್ ಪವರ್, 244 Nm ಆಫ್ ಟಾರ್ಕ್, 133 ಟಾಪ್ ಸ್ಪೀಡ್ ಬರೋದು. ವೆರಿ ಗುಡ್. ಸೊ ಮ್ಯಾನುಫ್ಯಾಕ್ಚರ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್. ಓ ಗಾಡ್, ದಿಸ್ ಈಸ್ ಆಲ್ಸೋ ವೆರಿ ಕ್ರೇಜಿ ಕಾರ್, ಸಖತ್ತಾಗಿದೆ. ಟಿಕೆಟ್ ಲೆಂತ್, ಓ ಮೈ ಗಾಡ್, ಎಷ್ಟು ಉದ್ದ ಇದೆ ಕಾರ್ಗಳು, ಕ್ರೇಜಿ. ಸೊ ಬ್ಯೂಟ್ ಸೀರೀಸ್ 50 ಸೂಪರ್ 8 ಅಂತ, ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. ಟೇಕ್ ದಟ್ ಸ್ಕೋಡಾ ವೋಕ್ಸ್ವ್ಯಾಗನ್ ಗ್ರೂಪ್ ಕಾರ್ಸ್. 8 ಸಿಲಿಂಡರ್ ಇನ್ಲೈನ್ ಇಂಜಿನ್ ಬರುತ್ತೆ ಇದರಲ್ಲಿ, 144 ಹಾರ್ಸ್ ಪವರ್ ಆ್ಯಂಡ್ 374 Nm ಆಫ್ ಟಾರ್ಕ್.
ಸೊ ಕ್ರೇಜಿ ಕಾರ್. ಹಂಗೆ ಇಲ್ಲಿ ಬರ್ತಾ ಇದ್ರೆ ನಮ್ಮ ಮಹಾರಾಜರು, ಮೈಸೂರು ಮಹಾರಾಜರು ಯೂಸ್ ಮಾಡಿದಂಥ ಒಂದು ಕಾರ್ ಇದೆ. ಸೊ ಇದು ಬಂದು ಟ್ಯಾಂಗ್ಲರ್ DE36 1949 ಇದು ಬಂದಿದ್ದು. ಯು ಕ್ಯಾನ್ ಸಿ. ಸೊ ಇದು ಬಂದು ಇಟ್ ವಾಸ್ ಅ ವೆರಿ ಸೋಲ್ ಕಾಂಪಿಟೇಟರ್ ಆಫ್ ರೋಲ್ಸ್ ರಾಯ್ಸ್ ಫ್ಯಾಂಟಮ್ 4. ಆ ಒಂದು ಡೈರೆಕ್ಟ್ ನೇರ ಕಾಂಪಿಟೇಟರ್ ಈ ಒಂದು ಕಾರ್ ಆಗಿತ್ತು. ಸೊ 4-ಸ್ಪೀಡ್ ಟ್ರಾನ್ಸ್ಮಿಷನ್ ಸಿಗ್ತಿತ್ತು, 343 Nm ಆಫ್ ಟಾರ್ಕ್, ಆ್ಯಂಡ್ ಇದರಲ್ಲಿ ಬಂದು 8 ಸಿಲಿಂಡರ್ ಇನ್ಲೈನ್ ಇಂಜಿನ್ ಬರ್ತಾ ಇತ್ತು, 4560 cc, 150 ಹಾರ್ಸ್ ಪವರ್ ಆ್ಯಂಡ್ 137 ಆಫ್ ಟಾಪ್ ಸ್ಪೀಡ್ ಈ ಒಂದು ಕಾರಲ್ಲಿ ಇರ್ತಿತ್ತು. ಇದು ಬಂದು ನಮ್ಮ ರಾಜರು ಯೂಸ್ ಮಾಡ್ತಿದ್ದಂಥ ಕಾರ್. ಸೊ ಹಂಗೆ ಆ ಕಡೆಯಿಂದ ಬರ್ತಾ ಇದ್ರೆ ಇದು ಬಂದು ಸುಚ್ ಕ್ರೇಜಿ ಬೈಕ್. ಇದರದೇ ಒಂದು ಫ್ಯಾಮಿಲಿಯ ಒಂದು ಕುಟುಂಬದ ನನ್ನ ಹತ್ರ ಒಂದು ಬೈಕ್ ಇದೆ. ಯಾರ್ಯಾರೆಲ್ಲ ನೋಡಿಲ್ಲ, ಗೋ ಚೆಕ್ ಪ್ರೀವಿಯಸ್ ವ್ಲಾಗ್ಸ್. ಒಂದು ಇದರದೇ ಆದಂಥ ಒಂದು ಸೇಮ್ ಗಾಡಿ ನನ್ನ ಹತ್ರನೂ ಇದೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಟ್ರ್ಯಾಂಪ್ 1964 ಟ್ರ್ಯಾಂಪ್ ಸ್ಪೀಡ್ ಟ್ವಿನ್. ಸೊ ಇದರಲ್ಲಿ ನಿಮಗೆ 500cc ಪ್ಯಾರಲಲ್ ಟ್ವಿನ್ ಇಂಜಿನ್. ವೆನ್ ವಾಸ್ ದಿಸ್? 1964 500cc ಪ್ಯಾರಲಲ್ ಟ್ವಿನ್ ಇಂಜಿನ್ ಇದರಲ್ಲಿ ಬರ್ತಾ ಇತ್ತು. 30 to 135 ಟಾಪ್ ಸ್ಪೀಡ್. ಕ್ರೇಜಿ. ಆ್ಯಂಡ್ 27 bhp. ಸೊ ವೆರಿ ಗುಡ್, ಸೂಪರ್. 4 ಸ್ಪೀಡ್ ಬರ್ತಾ ಇತ್ತು ಇದರಲ್ಲಿ, ಗೇರ್ ಬಾಕ್ಸು. ಸೊ ಗಾಡಿಗಳ ಬಗ್ಗೆ ಅಷ್ಟು ಒಂದು ಇಲ್ಲಿ ಸ್ಪೆಸಿಫೈ ಮಾಡಿ ಇಟ್ಟಿಲ್ಲ. ಸೊ ನೋಡ್ತಾ ಇರ್ಬೋದು, ಅಲ್ಲೊಂದು ಲೂನಾನು ಇದೆ. ಆ ಲೂನಾನ ಯಾಕೋ ಓಡಿಸ್ಬೇಕು ಅನಿಸಿದೆ. ನೋಡೋಣ, ಚಾನ್ಸ್ ಸಿಗಿದ್ರೆ ನೆಕ್ಸ್ಟ್ ವೀಡಿಯೋಲಿ ಓಡಿಸಿ ತಿಳಿಸ್ಕೊಡ್ತೀನಿ. ಆ ಲೂನಾ ಅಲ್ಲ, ಅದೇ ಥರ ಒಂದು ಲೂನಾ. ಸೊ ಹಾಗೆ ಬರೋದಾದರೆ ಸಿಟ್ರನ್ ಟ್ರ್ಯಾಕ್ಷನ್ ಅವೆಂಟ್ 11CV ಅನ್ನೋ ಒಂದು ಕಾರ್ ಇದೆ. ಈಗಿನ ಸಿಟ್ರನ್ ಕಾರ್ ಹೆಂಗಿದೆ? ನಮ್ಮ ದೇಶದಲ್ಲಿ ಅಷ್ಟೇ ಸಿಟ್ರನ್ ಕಾರ್ಗಳು ಚೆನ್ನಾಗಿಲ್ಲ, ಬೇರೆ ದೇಶಗಳಲ್ಲಿ ಚೆನ್ನಾಗೇ ಇದೆ ಸಿಟ್ರನ್ ಕಂಪ್ನಿ ಕಾರ್ಸ್ಗಳು. ಐ ಡೋಂಟ್ ನೋ ವೈ ದೇ ಆರ್ ನಾಟ್ ಬ್ರಿಂಗಿಂಗ್ ಟು ಇಂಡಿಯಾ. ಸೊ ಇದರಲ್ಲಿ ಬಂದು 4 ಸಿಲಿಂಡರ್ ಇನ್ಲೈನ್ ಇಂಜಿನ್ ಸಿಗುತ್ತೆ, 1911 cc, 3 ಸ್ಪೀಡ್ ಮ್ಯಾನ್ಯುಯಲ್, 56 ಹಾರ್ಸ್ ಪವರ್ ಆ್ಯಂಡ್ 119 Nm ಆಫ್ ಟಾರ್ಕ್ ಸಿಗುತ್ತೆ. ಟಾಪ್ ಸ್ಪೀಡ್ ಬಂದು 117. ಚೆನ್ನಾಗಿದೆ ಸಿಟ್ರನ್ ಕಾರ್. ಸೊ 1945 ವರ್ಲ್ಡ್ ವಾರ್ 2 ಮುಗಿದಾಗ ಇನ್ ಯುರೋಪ್ ಇದೊಂದು ಕಾರ್ ಬಂದಿದ್ದು. ಸೊ ಇಲ್ಲಿ ಒಂದು ಹಿಲ್ಮ್ಯಾನ್ ಮಿನಿಕ್ಸ್ ಅನ್ನೋದಕ್ಕೆ ಇದೆ, ಮ್ಯಾನುಫ್ಯಾಕ್ಚರ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್. ಸೊ ರೇಟ್ ಕಾರ್ಸ್. ಇಲ್ಲಿ ಸುತ್ತ ನೀವು ನೋಡ್ತಿದ್ರೆ ಎಲ್ಲ ಕಲರ್ ನೋಡಿ, ಎಲ್ಲ ಆಗಿನ ಕಾಲದಲ್ಲಿ ಏನು ಕಲರ್ಸ್ ಆಪ್ಷನ್ಸ್ಗಳು ಕೊಡ್ತಾಯಿದ್ರು, ಏನು ಚಾಯ್ಸಸ್ಗಳು ಕೊಡ್ತಿದ್ರು. ಈಗ ಟೈಮ್ ಹೆಂಗಿರ್ತಿತ್ತು, ಕಲೆಕ್ಷನ್ಸ್ ಹೆಂಗಿರ್ತಿತ್ತು, ಒಂದು ಕಾರ್ನ ಕಲರ್ ಹೆಂಗಿರ್ತಿತ್ತು, ಆಪ್ಷನ್ಸ್ ನೋಡಿ ಹೇಗಿರ್ತಾ ಇತ್ತು, ಎಲ್ಲ ಕಲರ್. ರೋಡಲ್ಲಿ ಹೋಗ್ತಾ ಇದ್ರೆ ಡಿಫ್ರೆಂಟ್ ಯುನೀಕಾಗಿ ಕಾಣಿಸ್ಬೇಕು. ಈಗ ಹೋದ್ರೆ ಎಲ್ಲ ಒಂದೇ ಥರ ವೈಟು, ಎಲ್ಲ ಒಂದೇ ಥರ ಬ್ಲ್ಯಾಕು. ಟೈಮ್ ಕೀಪ್ಸ್ ಚೇಂಜಿಂಗ್. ಸೊ ಈ ಕಾರು ನೋಡಿ. ಸೊ ವೆರಿ ಜೆಂಟಲ್ಮೆನ್ ಕಾರ್ಸ್. ನಾನು ಮೇನ್ ಸ್ಪೆಷಲ್ ಕಾರ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಂಗೆ ಹೋಗ್ತಾ ಇದ್ರೆ ಹಿಂದೂಸ್ತಾನ್ 14 ಅನ್ನೋದಿದೆ. ಸೊ ಇದು ಬಂದು ನಮ್ಮ ದೇಶದ ಒಂದು ಕಾರ್, ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಸೊ 1952 ಇದು ಬಂದಿದ್ದು 4 ಸಿಲಿಂಡರ್ ಇಂಜಿನ್ ಬರ್ತಿತ್ತು, 1477 cc ಆ್ಯಂಡ್ 41 ಹಾರ್ಸ್ ಪವರ್, 90.7 Nm ಆಫ್ ಟಾರ್ಕ್. ಸೊ ಟಾಪ್ ಸ್ಪೀಡ್ ಬಂದು 113. ಇದು ಕೂಡ ನಮ್ಮ ದೇಶದ ಇನ್ನೊಂದು ಕಾರ್, ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂಬಾಸಿಡರ್. ಸೊ ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ 1 ಫಸ್ಟ್ ಜನರೇಷನ್ ಅಂಬಾಸಿಡರ್. ಇದು BMC B ಸೀರೀಸ್. ಸೊ 4 ಸಿಲಿಂಡರ್ ಇನ್ಲೈನ್ ಇಂಜಿನ್, 1489 cc and 4 speed manual, 55 horsepower and 104 Nm of torque. ಟಾಪ್ ಸ್ಪೀಡ್ ಬಂದು ಸೇಮ್ 113. ಕಾರ್ಗಳಿಗೂ ಈ ಥರ ಒಂದು ಬೋರ್ಡ್ ಹಾಕಿದ್ದಾರೆ, ಅದರ ಡೀಟೇಲ್ಸ್ಗಳಿಲ್ಲಿ ಹಾಕಿದ್ದಾರೆ. ಆ್ಯಂಡ್ ಈ ಪ್ರೆಸೆಂಟೆಡ್ ಬೈ ಯಾರು ಇದನ್ನ ಇಲ್ಲಿ ಇಟ್ಟಿರೋದು ಅವ್ರ ಹೆಸರು ಕೂಡ ಇಲ್ಲೇ ಇದೆ. ಸೊ ಹಂಗೆ ಬರ್ತಿದ್ರೆ ಸ್ಟ್ಯಾಂಡರ್ಡ್ 10 ಅಂತ ಒಂದಿದೆ, ಮ್ಯಾನುಫ್ಯಾಕ್ಚರ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್. ಸೊ 1267 cc, 4 ಸಿಲಿಂಡರ್ ಇನ್ಲೈನ್ ಇಂಜಿನ್, 3 ಸ್ಪೀಡ್ ಮ್ಯಾನ್ಯುಯಲ್, 33 bhp ಆ್ಯಂಡ್ 68 Nm ಆಫ್ ಟಾರ್ಕ್ ಇದರಲ್ಲಿರುತ್ತೆ. ಟಾಪ್ ಸ್ಪೀಡ್ ಬಂದು 90 kmph. ವೆರಿ ಸ್ಮಾಲ್, ವೆರಿ ಕ್ಯೂಟ್ ಕಾರ್. ಏನಕ್ಕಿದು ಇಷ್ಟು ಕಡಿಮೆ ಇರ್ತಿತ್ತು. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಕಾರ್ ಕೆಳಗಡೆನೂ ಇಲ್ಲಿ ನೋಡ್ತಾ ಇದ್ದೀರಾ ಈ ಥರ ಒಂದು ಟ್ರೇಗಳಿಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂತ ಹೇಳೋದಾದರೆ, ಈ ಹಳೆ ಕಾರ್ಗಳು ಆಯಿಲ್ ಲೀಕ್ ಆಗುತ್ತೆ, ಆದ್ದರಿಂದ ಆ ಥರ ಒಂದು ಟ್ರೇಗಳನ್ನ ಎಲ್ಲ ಕಡೆ ಎಲ್ಲ ಕಾರ್ಗಳಿಗೂ ಇಟ್ಟಿದ್ದಾರೆ. ಹಳೆ ಕಾರ್ಗಳ ಪ್ರಾಬ್ಲಮ್ಸ್ ಅದು. ಓ ಮೈ ಗಾಡ್. ರೆನಾಲ್ಟ್. ಈಗ ಸ್ವಲ್ಪ ಹೊತ್ತು ಮುಂಚೆ ರೆನಾಲ್ಟ್ ಬಗ್ಗೆ ಮಾತಾಡ್ತಿದ್ದೆ. ಸೊ ರೆನಾಲ್ಟ್ ಕಾರ್ ಇದೆ ಇಲ್ಲಿ. ರೆನಾಲ್ಟ್, ಓ ಮೈ ಗಾಡ್, 1969 ಮ್ಯಾನುಫ್ಯಾಕ್ಚರ್ಡ್ ಇನ್
ಫ್ರಾನ್ಸ್. 1.1 ಲೀಟರ್ ಇಂಜಿನ್, ಲೀಟರ್ 4 ಸಿಲಿಂಡರ್ ಇಂಜಿನ್ ಬರ್ತಾ ಇತ್ತು. 845cc 3-speed manual, 26 bhp and 80 top speed. Look at that quarter panel glass. How they used to manage the safety, I don't know. That's why still they don't have safety.